ಕಗ್ಗಂಟಾಗಿರುವಂತಹ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೀಡು ಬಿಟ್ಟ ಸಚಿವಾಕಾಂಕ್ಷಿಗಳು. ಬಸವರಾಜ ರಾಯರೆಡ್ಡಿ, ಎಚ್.ಕೆ. ಪಾಟೀಲು, ಆರ್.ಬಿ. ತಿಮ್ಮಾಪುರ, ವಿಜಯಾನಂದ ಕಾಶಪ್ಪನವರು, ಸಲೀಂ ಅಹಮದ್ ಅವರು, ಎಂ.ವೈ. ಪಾಟೀಲು, ಪಿ.ಎಂ. ನರೇಂದ್ರ ಸ್ವಾಮಿ, ಸುಧಾಮ್ ದಾಸ್ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಸಚಿವಾಕಾಂಕ್ಷಿಗಳಾದಂಥ ಅಲ್ಲಮಪ್ರಭು ಪಾಟೀಲು, ಜಗದೇವ್ ಗುತ್ತೇದಾರು, ವಸಂತ್ ಕುಮಾರು, ಬಸನಗೌಡ ಬಾದರ್ಲಿ, ಹಂಪನಗೌಡ ಬಾದರ್ಲಿ, ಅಶೋಕ್ ಪಟ್ಟಣ್ಣು, ಪ್ರಸಾದ್ ಅಬ್ಬಯ್ಯ ದೆಹಲಿಗೆ ತೆರಳಬಹುದಾದ ಸಾಧ್ಯತೆ ಇದೆ. ಇವತ್ತು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹುಟ್ಟುಹಬ್ಬ ಹಿನ್ನೆಲೆ ಖರ್ಗೆಗೆ ಶುಭ ಕೋರುವ ನೆಪದಲ್ಲಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡಬಹುದಾದಂಥ ಸಾಧ್ಯತೆ ಕೂಡ ಇದೆ. ಅನೇಕರು ದುಂಬಾಲು ಬಿದ್ದುಬಿಟ್ಟಿದ್ದಾರೆ, ನಮ್ಗೆ ಅವಕಾಶ ಬೇಕೇ ಬೇಕು ಅಂತ. ಇನ್ನು ಮುಂದಿನ ವರ್ಷ ನೋಡೋಣ, ನೆಕ್ಸ್ಟ್ ಟರ್ಮ್ ನೋಡೋಣ, ಆ ಲೆಕ್ಕಾಚಾರ ಬೇರೆ. ಈಗ ಬಂದಿದ್ದೀವಿ ತಾನೇ ಬಹುಮತದಿಂದ, ಆಮೇಲೆ ಸಚಿವ ಸಂಪುಟ ವಿಸ್ತರಣೆ ಅಂತಲೂ ಆಗ್ತಾ ಇದೆ ಅಲ್ವಾ, CM ಬದಲಾವಣೆಗೂ ಆಗಿದೆ ಅಲ್ವಾ, ಯಾಕೆ ಬಿಡಬೇಕು, ಪ್ರಯತ್ನ ಪಡೋಣ ಅಂತ. ಹಾಗಾಗಿ ಕೆಲವರು ದೆಹಲಿಗೆ ಹೋಗಿ ಕೂತ್ಬಿಟ್ಟಿದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬ, ಅವ್ರಿಗೆ ವಿಶ್ ಮಾಡ್ದಂಗೂ ಆಗತ್ತೆ, ಜೊತೆಗೆ ತಮ್ಮ ಕೆಲಸದ ಬಗ್ಗೆ ಮಾತಾಡ್ಕೊಂಡು ಬಂದಂಗೂ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಒಟ್ಟಿಗೆ ಆಗತ್ತೆ ಅನ್ನುವಂಥ ಪ್ರಯತ್ನದಲ್ಲಿ ಸುಮಾರು ಜನ ಇದ್ದಾರೆ. ಕೆಲವರಂತೂ ದೆಹಲಿಲಿ ಬಿಟ್ಟು ಸುಮಾರು ದಿನವೇ ಆಗೋಯ್ತು. ಆಗಿದ್ದಾಗಲಿ ನಮ್ಗೆ ಅವಕಾಶ ತಗೊಂಡೆ ವಾಪಸ್ಸು ಮನೆಗೆ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲೂ ಇದ್ದಾರೆ. ಸೊ ಏನೇನಾಗುತ್ತೆ ನೋಡಬೇಕಾಗತ್ತೆ, ಗೊತ್ತಿಲ್ಲ ಹೈಕಮಾಂಡ್ ಲೆಕ್ಕಾಚಾರ ಏನು ಅಂತ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು, ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಆಕಾಂಕ್ಷಿಗಳು ಕೂಡ ಕೆಲವರು ಅಲ್ಲೇ ಇದ್ದಾರೆ, ಕೆಲವರು ಹೋಗೋ ಚಾನ್ಸಸ್ ಇದೆ. ಇವತ್ತೆಲ್ಲವೂ ಫೈನಲೈಸ್ ಆಗಬಹುದಾ ರಾಕೇಶ್? ನೀತಿ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಯ ನಿರೀಕ್ಷೆಯಲ್ಲಿದ್ದಂಥವರಿಗೆ ಈ ವಾರಾಂತ್ಯಕ್ಕೆ ಸಿಹಿ ಸುದ್ದಿ ಸಿಗಲಿದೆ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಈ ಹಿಂದೆ ಹೇಳ್ಕೊಂಡಿದ್ರು. ಅದರಂತೆ ಈಗ ಅದಕ್ಕೆ ಕಾಲಾವಕಾಶ ಕೂಡಿ ಬಂದಿದೆ. ಇವತ್ತು ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿ ಪಕ್ಷದ ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜನ್ಮ ದಿನಾಚರಣೆಯ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳುತ್ತಿರುವಂತಹ ಇಬ್ಬರು ನಾಯಕರು ಅಲ್ಲಿ ಅವರಿಗೆ ಅಂದ್ರೆ ಜನ್ಮದಿನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಪಕ್ಷ ಪ್ರಮುಖರ ಜೊತೆ ಮಾತುಕತೆಯ ಸಭೆಯನ್ನು ಕೂಡ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಈ ವೇಳೆ ಪಕ್ಷ ಇದುವರೆಗೂ ಯಾರ್ಯಾರಿಗೆ ಅರ್ಹರಿಗೆ ಅವಕಾಶವನ್ನು ಮಾಡಿಕೊಡುವಂತ ವಾಗ್ದಾನವನ್ನು ಮಾಡಿತ್ತು, ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಸಿಕೊಡುವಂತಹ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಇಲ್ಲಿವರೆಗೆ ಇದ್ದಂತ ಊಹಾಪೋಹಗಳಿಗೆ ತೆರೆ ಬಿಡುವಂತ ಸಾಧ್ಯತೆ ಇದ್ದು, ಅರ್ಹ 10 ರಿಂದ 15 ಮಂದಿಗೆ ಅವಕಾಶ ನೀಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಬಾಕಿ ಇರುವಂತಹ ಸ್ಥಾನಗಳನ್ನು ತುಂಬುವ ನಿಟ್ಟಿನಲ್ಲಿ ಸರ್ಕಾರದ ಪೂರ್ಣ ಪ್ರಮಾಣದ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುವುದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಮುಂಗಾರು ಅಧಿವೇಶನ ಕೂಡ ನಡೆಯೋದ್ರಿಂದಾಗಿ ಅದರ ಒಳಗಾಗಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟವನ್ನು ಇಟ್ಟುಕೊಂಡು ಅಧಿವೇಶನದಲ್ಲಿ ಭಾಗವಹಿಸುವ ಇರಾದೆಯನ್ನ ಮುಖ್ಯಮಂತ್ರಿಗಳು ಹೊಂದ್ಕೊಂಡಿದ್ದಾರೆ. ಹೀಗಾಗಿ ಅದಕ್ಕೆ ಇರುವಂತಹ ಪೂರ್ಣ ಪ್ರಮಾಣದ ಸಂಪುಟ ರಚನೆಗೆ ಅವರು ಬೇಡಿಕೆಯನ್ನ ಮಂಡಿಸಲಿದ್ದಾರೆ. ಈ ವೇಳೆ ಯಾರ್ಯಾರು ಯಾವ್ಯಾವ ಮಾನದಂಡವನ್ನು ಇಟ್ಟುಕೊಂಡು ಅವಕಾಶವನ್ನ ಕೊಡಬೇಕು, ಯಾರಿಗೆ ಮಂತ್ರಿ ಸ್ಥಾನದ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋದರ ಬಗ್ಗೆ ಕೂಡ ಚರ್ಚೆಗಳು ನಡೆಯಲಿದೆ. ಈ ಸಂಬಂಧ ಇಬ್ಬರು ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಿಬ್ಬರು ತಮ್ಮ ತಮ್ಮ ಕಡೆಯವರನ್ನ ಬೆಂಬಲಿಸುವಂತ ಸಾಧ್ಯತೆ ಇದೆ. ಅದರ ಹೊರತಾಗಿ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ತಮ್ಮ ಕಡೆಯ ಒಂದಿಷ್ಟು ಮಂದಿಗೆ ಅವಕಾಶವನ್ನು ಕಲ್ಪಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗೆ 3 ರಿಂದ 4 ಪಟ್ಟಿಗಳ ಲೆಕ್ಕಾಚಾರದಲ್ಲಿ ಸಿದ್ಧವಾಗಿರುವಂತಹ ಆಕಾಂಕ್ಷಿಗಳ ಹೆಸರು ಮತ್ತು ವಿಚಾರಗಳಿಗೆ ಅಂತಿಮ ಅಕೈರು ಸಹಿಯನ್ನ ಪಕ್ಷದ ಅಧ್ಯಕ್ಷರು ಮಾಡಬೇಕಾಗುತ್ತೆ. ಹಾಗೆ ಪಕ್ಷದ ನಾಯಕರುಗಳು ಕೂಡ ಮಾತುಕತೆ ಮಾಡಿ ಅಂತಿಮತೆಯನ್ನ ಒದಗಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲವೂ ಪೂರ್ಣ ಪ್ರಮಾಣದಲ್ಲಿ ಆದ್ರೆ ವಾರಾಂತ್ಯಕ್ಕೆ ಹೊಸ ಸಂಪುಟದ ರಚನೆ ಸಾಧ್ಯವಾಗಲಿದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.